Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಶ್ರೀರಾಮಕೃಷ್ಣರು ಭಕ್ತರ ನಡುವೆ ಮಾತುಕತೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ಒಂದು ಬಾರಿ ಒಂದು ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ. ಒಂದು ದಿನ ಭಾವದಲ್ಲಿ ಹಾಲುದಾರ ಪುಕುರವನ್ನು ನೋಡಿದೆ. ಒಬ್ಬ ಅಂತ್ಯಜ ಅದರಲ್ಲಿ ತೇಲುತ್ತಿದ್ದ ಹಸಿರು ಪಾಚಿಯನ್ನು ತಳ್ಳಿ ತಳ್ಳಿ ಕೊಡಕ್ಕೆ ನೀರು ತುಂಬುತ್ತಿದ್ದ. ಆಗಾಗ ಆತ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನು ಪರೀಕ್ಷಿಸುತ್ತಿದ್ದ. ಪಾಚಿಯನ್ನು ತಳ್ಳದೇ ಇದ್ದರೆ ನೀರನ್ನು ನೋಡಲಾಗುವುದಿಲ್ಲ ಎಂಬುದನ್ನು ಆತ ನನಗೆ ಪಾಠ ಕಲಿಸಿಕೊಟ್ಟಂತೆ ಆಯಿತು. ಸಾಧನೆ ಮಾಡದೇ ಇದ್ದರೆ ಭಕ್ತಿ ದೊರಕದು, ಭಗವಂತನ ಸಾಕ್ಷಾತ್ಕಾರ ದೊರಕದು. ಈ ಒಂದು ಚಿತ್ರಣವನ್ನು ಶ್ರೀರಾಮಕೃಷ್ಣರು ಇಲ್ಲಿ ನಮಗೆ ನೀಡುತ್ತಾರೆ. ಕೆರೆಯ ನೀರನ್ನು ಪಾಚಿ ತುಂಬಿಕೊಂಡಿದೆ. ಆ ಪಾಚಿಯನ್ನು ಸರಿಸದೇ ಇದ್ದರೆ ಶುದ್ಧವಾದ ನೀರನ್ನು ತುಂಬಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದು ಆಧ್ಯಾತ್ಮಿಕ ಸಾಧನೆ ಮಾಡುವವರಿಗೆ ಒಂದು ನಿಜವಾದ ಪಾಠವನ್ನು ತೋರಿಸಿಕೊಡುವಂಥ ಉದಾಹರಣೆಯಾಗಿದೆ. ಇದಕ್ಕೆ ಅಪಾರ ಮಹತ್ವ ಇದೆ. ಇದನ್ನು ಅನೇಕ ಬಗೆಯಲ್ಲಿ ವಿವರಿಸಬಹುದು. ಹಾಗೂ ನಮ್ಮ ಮನಸ್ಸಿನ ಪ್ರಕ್ರಿಯೆ ಏನು, ಮನಸ್ಸನ್ನು ನಾವು ಯಾವ ರೀತಿಯಲ್ಲಿ ಭಗವಂತನ ಕಡೆಗೆ ತಿರುಗಿಸಬೇಕು, ಯಾವ ರೀತಿಯ ಸಾಧನೆಯಿಂದ ಮನಸ್ಸಿನ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಬೇಕು, ಭಗವಂತನ ದರ್ಶನಕ್ಕೆ ನಮ್ಮ ಮನಸ್ಸು ಪರಿಶುದ್ಧವಾಗಿರುವುದು ಎಷ್ಟು ಮುಖ್ಯ, ಈ ಎಲ್ಲ ಅಂಶಗಳನ್ನು ಈ ಒಂದು ಸಣ್ಣ ನಿದರ್ಶನ ಅಥವಾ ಉದಾಹರಣೆ ನಮಗೆ ತಿಳಿಸಿಕೊಡ್ತದೆ. ಶ್ರೀರಾಮಕೃಷ್ಣರ ವಚನವೇದದಲ್ಲಿ ಬರುವ ಅನೇಕ ದೃಷ್ಟಾಂತಗಳು, ಉದಾಹರಣೆಗಳು, ಸಣ್ಣ ಸಣ್ಣ ಘಟನೆಗಳು ಅಪಾರವಾದ ಆಧ್ಯಾತ್ಮಿಕ ಸಂಗತಿಗಳನ್ನು ನಮಗೆ ತಿಳಿಸಿಕೊಡ್ತವೆ. ಸಾಧನೆ ಮಾಡುವವರಿಗೆ ಅಪೂರ್ವವಾದ 10 ಹಲವು ಯೋಗ್ಯವಾದ ಸಲಹೆಗಳನ್ನು ಕೂಡ ನೀಡುತ್ತವೆ. ಅದರಲ್ಲಿ ಅತಿ ಮುಖ್ಯವಾದಂಥ ಒಂದು ಉದಾಹರಣೆಯೇ ಇದು, ಕೆರೆಯ ನೀರು ಮತ್ತು ಪಾಚಿ. ಇದನ್ನು ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ತೇವೆ. ಕೆರೆಯಲ್ಲಿ ಪಾಚಿ ಕಟ್ಟಿಕೊಂಡಿದ್ದರೆ ಶುದ್ಧವಾದ ನೀರನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಆ ಶುದ್ಧವಾದ ನೀರನ್ನು ನಾವು ನೋಡಬೇಕಾದ್ರೆ ಪಾಚಿಯನ್ನು ಆ ಕಡೆ ಈ ಕಡೆ ಸರಿಸಬೇಕು. ಇಲ್ಲಿನ ಉದಾಹರಣೆಯಲ್ಲಿ ಒಬ್ಬ ವ್ಯಕ್ತಿ ಪಾಚಿಯನ್ನು ಸರಿಸಿ ನೀರನ್ನು ತುಂಬುತ್ತಾನೆ. ತುಂಬಿ ನೀರನ್ನು ತೆಗೆದುಕೊಂಡು ಹೋದ ನಂತರ ಮತ್ತೆ ಪಾಚಿ ಆ ಕೆರೆಯ ನೀರನ್ನು ಆವರಿಸಿಕೊಂಡು ಬಿಡುತ್ತದೆ. ಇಲ್ಲಿ ಪಾಚಿ ಎನ್ನುವುದು ನಮ್ಮನ್ನು ಕವಿದಿರುವ ಅಜ್ಞಾನದ ಹಾಗೆ. ಅಜ್ಞಾನವನ್ನು ಸರಿಸದೇ ಇದ್ದರೆ ಶುದ್ಧವಾದ ಜ್ಞಾನ ನಮ್ಮಲ್ಲಿ ಬೆಳಗುವುದಿಲ್ಲ. ಈ ಅಂಶವನ್ನು ತಿಳಿಸಿಕೊಡುವಂಥ ಒಂದು ಉದಾಹರಣೆಯನ್ನು ಶ್ರೀರಾಮಕೃಷ್ಣರು ಹೇಳುತ್ತಾರೆ. ನಿಜವಾಗಿ ನೋಡುವುದಾಗಿದ್ದರೆ ನಮ್ಮ ಸಮಸ್ತ ಪ್ರಪಂಚದಲ್ಲಿ ಅನೇಕ ವಸ್ತುಗಳು, ಹಲವಾರು ಘಟನೆಗಳು, ಎಷ್ಟೆಷ್ಟೋ ವೈವಿಧ್ಯಮಯವಾದ ಸಂಗತಿಗಳು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ಒಟ್ಟು ಜ್ಞಾನವನ್ನು ಆವರಿಸಿಕೊಂಡು ಬಿಟ್ಟಿವೆ. ಆದ ಕಾರಣ ನಮಗೆ ಸತ್ಯದರ್ಶನ ಅಥವಾ ನಮ್ಮ ನೈಜ ಸ್ವರೂಪವಾದ ಆತ್ಮನ ದರ್ಶನ ಆಗ್ತಾ ಇಲ್ಲ. ಈ ಅಜ್ಞಾನ ಪ್ರಪಂಚವನ್ನು ಆವರಿಸಿಕೊಂಡಿರುವ ಹಾಗೆ ನಮ್ಮನ್ನು ಆವರಿಸಿಕೊಂಡಿದೆ ಅಥವಾ ಜೀವವನ್ನು ಆವರಿಸಿಕೊಂಡಿದೆ. ಆದ ಕಾರಣವೇ ಜೀವನಿಗೆ ತಾನೇ ಬ್ರಹ್ಮ ಎನ್ನುವಂಥ ಸತ್ಯ ಗೋಚರವಾಗ್ತಾ ಇಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಎನ್ನುವಂಥ ಅದ್ವೈತ ವೇದಾಂತದ ಒಂದು ಪ್ರಸಿದ್ಧ ವಾಕ್ಯದಲ್ಲಿ ಕಂಡುಬರುವ ಹಾಗೆ ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯೆ.
ಜೀವಿ ಬ್ರಹ್ಮ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಸಾಕ್ಷಾತ್ ಜೀವನೇ ಬ್ರಹ್ಮನಾಗಿದ್ದಾನೆ ಎನ್ನುವಂಥ ಸತ್ಯವನ್ನು ಅದ್ವೈತ ವೇದಾಂತ ಸಾರ್ತದೆ. ಇದನ್ನು ಅನುಸರಿಸಿಕೊಂಡೇ ಪ್ರತಿಯೊಂದು ಜೀವಿಯ ಆಂತರ್ಯದಲ್ಲಿಯೂ ಕೂಡ ಪರಮಾತ್ಮನೇ ಅಡಗಿದ್ದಾನೆ. ಎಲ್ಲರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಭಗವಂತ ಪ್ರತಿಯೊಂದು ಜೀವಿಯ ಆಂತರ್ಯದಲ್ಲಿ ನೆಲೆಸಿದ್ದಾನೆ. ಪ್ರಾಚೀನ ಕಾಲದ ವೇದ ಉಪನಿಷತ್ತುಗಳು ಈ ಸತ್ಯವನ್ನು ಅನೇಕ ಮಾತುಗಳಿಂದ ಸಾರ್ತವೆ. ಸರ್ವಭೂತಾಂತರಾತ್ಮ ಎನ್ನುವುದಾಗಿ ಉಪನಿಷತ್ತುಗಳು ಆತ್ಮನ ವಿಶೇಷತೆಯನ್ನು ಹೊಗಳಿವೆ. ಎಲ್ಲ ಭೂತಗಳು ಅಂದರೆ ಎಲ್ಲ ಜೀವಿಗಳ ಅಂತರಾತ್ಮನಾಗಿ ಆತ್ಮ ಇದೆ. ಇದರ ಅರ್ಥ ಏನು? ಒಂದೊಂದು ಜೀವಿಯ ಆಂತರ್ಯದಲ್ಲಿರುವ ಆ ಶಕ್ತಿ, ಚೈತನ್ಯ, ಅದು ಆತ್ಮನ ಒಂದು ಕಿಡಿಯಾಗಿದೆ, ಆತ್ಮನ ಒಂದು ತುಣುಕಾಗಿದೆ. ಆದ್ದರಿಂದ ಮನುಷ್ಯನ ಆಂತರ್ಯದಲ್ಲಿಯೂ ಕೂಡ ಅದೇ ಭಗವಂತ ನೆಲೆಸಿದ್ದಾನೆ. ಅವನನ್ನು ಕಂಡುಕೊಂಡರೆ, ಆತ್ಮನ ದರ್ಶನವಾದರೆ ಮನುಷ್ಯನಿಗೆ ಎಲ್ಲ ಜ್ಞಾನವೂ ಬಂದೊದಗುತ್ತದೆ. ಈ ಸತ್ಯವನ್ನು ಸ್ವಾಮಿ ವಿವೇಕಾನಂದರು ಪ್ರಪಂಚದಾದ್ಯಂತ ಬೋಧಿಸಿದರು. ನಿಜವಾಗಿಯೂ ವೇದಾಂತ ಸಾರುವ ಸತ್ಯವೇ ಇದು. ಪ್ರತಿಯೊಂದು ಜೀವಿಗಳ ಆಂತರ್ಯದಲ್ಲಿ ಇರುವ ಭಗವಂತನನ್ನು ಕಂಡುಕೊಳ್ಳುವುದೇ ನಿಜವಾದ ಸಾಧನೆಯ ಗುರಿ. ಎಲ್ಲ ಸಾಕ್ಷಾತ್ಕಾರಗಳು ಕೂಡ ಅಂತ್ಯಗೊಳ್ಳುವುದು ಪರಬ್ರಹ್ಮನ ಅಥವಾ ಭಗವಂತನ ದರ್ಶನದಿಂದ. ಆದ ಕಾರಣ ಅದಕ್ಕೋಸ್ಕರ ಮನುಷ್ಯ ಪ್ರಯತ್ನಿಸಬೇಕು. ಈ ಹಿನ್ನೆಲೆಯಲ್ಲಿ ನಾವು ಶ್ರೀರಾಮಕೃಷ್ಣರು ಕೊಟ್ಟಿರುವ ಈ ಒಂದು ಉದಾಹರಣೆಯನ್ನು ಗಮನಿಸಬೇಕು. ಪಾಚಿ ಆವರಿಸಿಕೊಂಡ ಹಾಗೆ ಅಜ್ಞಾನ ನಮ್ಮ ಮನಸ್ಸನ್ನು ಕವಿದಿದೆ. ಯಾವ ರೀತಿ ಕವಿದಿದೆ? ನಾವು ಕಣ್ತೆರೆದರೆ ನಮ್ಮ ಸುತ್ತ ಹರಡಿರುವ ಜಗತ್ತನ್ನು ನೋಡ್ತೇವೆ. ನಾವು ಕಿವಿಯಿಂದ ಹಾಗೂ ಮೂಗಿನಿಂದ, ಚರ್ಮದಿಂದ, ನಾಲಿಗೆಯಿಂದ ಅನೇಕಾನೇಕ ವಸ್ತುಗಳನ್ನು ಗ್ರಹಿಸ್ತೇವೆ. ಇವಕ್ಕೆ ಇಂದ್ರಿಯ ಜ್ಞಾನ ಅಂತ ಕರೀತೇವೆ. ನಮ್ಮ ಇಂದ್ರಿಯಗಳ ಮೂಲಕ ಪ್ರಪಂಚವನ್ನು ನಾವು ಗಮನಿಸ್ತೇವೆ, ಗ್ರಹಿಸ್ತೇವೆ. ಎಲ್ಲ ಅನುಭವಗಳನ್ನು ಕೂಡ ನಾವು ಇಂದ್ರಿಯಗಳ ಮೂಲಕವೇ ಪಡೆದುಕೊಳ್ಳುತ್ತೇವೆ. ಯಾರಿಗಾದರೂ ಒಬ್ಬನಿಗೆ ಕಣ್ಣು ಇಲ್ಲದೆ ಹೋದರೆ ಪ್ರಪಂಚವನ್ನು ನೋಡಲಾರ. ಅದೇ ರೀತಿ ಕಿವಿಲ್ಲ ಇದ್ದರೆ ಯಾವ ಸದ್ದನ್ನು ಕೇಳಲಾರ. ಯಾವುದೇ ಮೂಗಿಗೆ ಸಂಬಂಧಪಟ್ಟ ಅಥವಾ ಘ್ರಾಣೇಂದ್ರಿಯಕ್ಕೆ ಸಂಬಂಧಪಟ್ಟ ತೊಂದರೆ ಉಂಟಾದರೆ ಯಾವುದೇ ವಾಸನೆಯನ್ನು ಗ್ರಹಿಸಲಾರ. ಆದ ಕಾರಣ ಈ ಎಲ್ಲ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡುವಾಗ ಮಾತ್ರವೇ ನಾವು ಪ್ರಪಂಚವನ್ನು ಗ್ರಹಿಸ್ತೇವೆ. ಹೀಗೆ ಪ್ರಪಂಚವನ್ನು ಗ್ರಹಿಸಿದಾಗ ನಮ್ಮ ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಈ ಇಂದ್ರಿಯಗಳ ಮೂಲಕ ಪ್ರಪಂಚದ ಅನುಭವವನ್ನು ಪಡೆದುಕೊಂಡು ಮನಸ್ಸಿನಲ್ಲಿ ಈ ಅನುಭವವನ್ನು ಕುರಿತು ನಾವು ಆಲೋಚನೆ ನಡೆಸ್ತೇವೆ. ಪ್ರಪಂಚದ ಅನುಭವ ನಮಗೆ ನಾನಾ ಬಗೆಯ ಅನುಭವದಿಂದ ಉಂಟಾಗುವ ಬೇರೆ ಬೇರೆ ಬಗೆಯ ಭಾವನೆಗಳನ್ನು ಮೂಡಿಸ್ತದೆ. ಹೆಚ್ಚಾಗಿ ಸುಖದ ಅನುಭವ, ದುಃಖದ ಅನುಭವ ಉಂಟಾಗ್ತದೆ. ಕೆಲವೊಂದನ್ನು ಗ್ರಹಿಸಿದಾಗ ಆನಂದವಾಗುತ್ತೆ, ಇನ್ನು ಕೆಲವನ್ನು ಗ್ರಹಿಸಿದಾಗ ನಮಗೆ ಕಷ್ಟವಾಗುತ್ತೆ. ಈ ಕಾರಣದಿಂದ ಮನುಷ್ಯ ಸುಖ ದುಃಖ, ಕಷ್ಟ ನಷ್ಟ ಅಥವಾ ಹಿತ ಅಹಿತ, ಬೇಕು ಬೇಡ ಮೊದಲಾದ ದ್ವಂದ್ವಗಳ ನಡುವೆ ಸಾಗ್ತಾ ಪ್ರಪಂಚವನ್ನು ತನ್ನ ಜೀವನದಲ್ಲಿ ಅನುಭವಿಸ್ತಾ ಮುಂದುವರಿಯುತ್ತಾ ಹೋಗ್ತಾ ಇರ್ತಾನೆ. ಆದ ಕಾರಣ ನಮ್ಮ ಮನಸ್ಸನ್ನು ತುಂಬ ಪ್ರಪಂಚ ತುಂಬಿಕೊಂಡಿದೆ. ಪ್ರಪಂಚದಲ್ಲಿ ಲಭಿಸುವ ವಸ್ತುಗಳು, ಘಟನೆಗಳು, ಅನುಭವಗಳು, ಕ್ರಿಯೆಗಳು, ಅವುಗಳಿಂದ ಮೂಡಿ ಬರುವ ನಾನಾ ಬಗೆಯ ಭಾವನೆಗಳು ನಮ್ಮ ಮನಸ್ಸನ್ನು ಆವರಿಸಿಬಿಟ್ಟಿದೆ. ಈ ಕಾರಣದಿಂದ ಮನಸ್ಸು ನಿರಂತರವಾಗಿ ಪ್ರಾಪಂಚಿಕವಾದ ಹಲವಾರು ಬಗೆಯ ಯೋಚನೆಗಳಿಂದ ತುಂಬಿಬಿಟ್ಟಿದೆ. ಈ ಕಾರಣದಿಂದಲೇ ಮನಸ್ಸು ಸಂಪೂರ್ಣವಾಗಿ ಪ್ರಪಂಚದಿಂದ ತುಂಬಿಕೊಂಡಿರುವ ಕಾರಣದಿಂದಲೇ ನಮಗೆ ನಮ್ಮ ನಿಜ ಸ್ವರೂಪವಾದ ಆತ್ಮನ ದರ್ಶನ ನಡೀತಾ ಇಲ್ಲ. ನಾವು ನಮ್ಮ ನಿಜ ಸ್ವರೂಪ ಏನು ಎನ್ನುವುದನ್ನು ಕಂಡುಕೊಳ್ತಾ ಇಲ್ಲ. ಅದಕ್ಕೆ ಬದಲಾಗಿ ಪ್ರಾಪಂಚಿಕವಾದ ಆಲೋಚನೆಗಳಲ್ಲಿ ಮುಳುಗಿದ್ದೇವೆ. ಇದು ಬೇಕು, ಇದು ಬೇಡ, ಅವನು ಇಂಥವನು, ಇವನು ಅಂಥವನು, ನಾನು ಇಂಥವನು, ನಾನು ಎಂಥವನು
ಮುಂತಾದ ಆಲೋಚನೆಗಳಿಂದಲೂ, ಹಲವಾರು ಬಗೆಯ ಆಸೆಗಳಿಂದಲೂ, ಅನೇಕ ಬಗೆಯ ಕ್ರಿಯೆಗಳಿಂದಲೂ ನಮ್ಮ ಮನಸ್ಸು ಸಂಪೂರ್ಣವಾಗಿ ಪ್ರಾಪಂಚಿಕವಾಗಿ ಬಿಟ್ಟಿದೆ. ಆದ್ದರಿಂದ ಭಗವಂತನ ಕುರಿತ ಅರಿವು ನಮ್ಮಲ್ಲಿ ಮೂಡಿ ಬರಬೇಕಾದರೆ ಈ ಪ್ರಾಪಂಚಿಕವಾದ ಆಲೋಚನೆಗಳನ್ನು ದೂರ ಸರಿಸಬೇಕಾಗ್ತದೆ. ಕೆಲವರು ಕೇಳಬಹುದು, ಭಗವಂತನನ್ನು ಕುರಿತಾದಂಥ ಆಲೋಚನೆಗಳು ಕೂಡ ಪ್ರಾಪಂಚಿಕವಾದದ್ದಲ್ವೇ ಅಂತ. ಅದು ಸತ್ಯಕ್ಕೆ ವಿರುದ್ಧ. ಯಾಕಂದರೆ ಭಗವಂತ ಈ ಪ್ರಪಂಚವನ್ನು ಮೀರಿದವನು. ಆತ್ಮ, ಬ್ರಹ್ಮ, ಪುರುಷ, ಪರಮಾತ್ಮ, ಸತ್ಯ ಇಂಥಾದ ಹಲವಾರು ಹೆಸರುಗಳಿಂದ ಭಗವಂತನನ್ನು ಕರೆದರೂ ಕೂಡ ಅವನು ಮೂಲತಃ ಒಂದೇ. ಅದು ಒಂದೇ ಸತ್ಯ. ಅದನ್ನು ವೇದಾಂತ ವಸ್ತು ಅಂತ ಕರೀತದೆ. ವಸ್ತು ಉಪಲಬ್ಧಿ, ಭಗವಂತನನ್ನು ಪಡೆಯುವುದು, ಕಂಡುಕೊಳ್ಳುವುದು, ಅನುಭವಿಸುವುದು, ಸಾಕ್ಷಾತ್ಕಾರ ಪಡೆಯುವುದು ಅಂತ ನಾವು ಅನೇಕ ಬಗೆಯಲ್ಲಿ ಹೇಳುತ್ತೇವಲ್ಲ. ಆ ಅನುಭವವನ್ನು ಪಡೆದಾಗ ಆ ವಸ್ತು ಉಪಲಬ್ಧಿ ಆಗ್ತದೆ. ಉಪಲಬ್ಧಿ ಅಂದರೆ ಪಡ್ಕೊಳ್ಳೋದು ಅಂತ ಅರ್ಥ. ವಸ್ತುವನ್ನು ಪಡ್ಕೊಳ್ಳೋದಿಲ್ವೇ? ಅಂಗಡಿಗೆ ಹೋಗಿ ನಾವೊಂದು ವಸ್ತುವನ್ನು ಪಡ್ಕೊಂಡು ಬರ್ತೇವೆ. ಅದೇ ರೀತಿಯಲ್ಲಿ ಭಗವಂತನನ್ನು ವಸ್ತು ಅಂತ ಕರೆದ್ರೆ ಅವನನ್ನು ಪಡೆದುಕೊಳ್ಳುವುದು ಅಂತಲೂ ಕೂಡ ಹೇಳಬಹುದು. ಆದರೆ ಪ್ರಪಂಚದ ವಸ್ತುಗಳಿಗಿಂತ ಭಗವಂತ ಬೇರೆಯಾದವನು, ಭಿನ್ನನಾದವನು. ಪಡ್ಕೊಳ್ಳುವುದಕ್ಕೆ ಅವನನ್ನು ವಸ್ತು ಅಂತಲೂ ಕರೆಯೋಕ್ಕೆ ಆಗೋದಿಲ್ಲ. ಆದರೆ ಅವನನ್ನು ಕುರಿತು ಏನಾದರೂ ಹೇಳಬೇಕಲ್ಲ, ಅದಕ್ಕೋಸ್ಕರ ವೇದಾಂತ ಶಾಸ್ತ್ರದಲ್ಲಿ ವಸ್ತು ಅಂತ ಕರೆಯಲಾಗಿದೆ. ನಾನಾ ಹೆಸರುಗಳಿಂದಲೂ ನಾನಾ ಬಗೆಯ ರೂಪಗಳಿಂದಲೂ ಭಗವಂತನನ್ನು ಕಲ್ಪಿಸಿಕೊಂಡು ಪೂಜೆ ಮಾಡ್ತೇವೆ, ಆರಾಧಿಸ್ತೇವೆ, ಬೇಡ್ಕೊಳ್ತೇವೆ, ಅವನನ್ನು ಕುರಿತು ಧ್ಯಾನಿಸ್ತೇವೆ. ಆದರೆ ಅಂತಿಮವಾಗಿ ಭಗವಂತ ಒಬ್ಬನೇ ಅಥವಾ ಒಂದೇ. ಅದನ್ನು ಕಂಡುಕೊಂಡಾಗಲೇ ನಮ್ಮ ಜೀವನ ಪರಿಪೂರ್ಣವಾಗ್ತದೆ. ಅದಕ್ಕೋಸ್ಕರ ಸಾಧನೆ ಮಾಡಬೇಕು. ಯಾವ ರೀತಿಯ ಸಾಧನೆ? ಮನಸ್ಸಿನಲ್ಲಿ ಮೂಡುವ ಹತ್ತಾರು, ನೂರಾರು, ಸಾವಿರಾರು ಆಲೋಚನೆಗಳನ್ನೆಲ್ಲ ದೂರ ಮಾಡಿ ಕೇವಲ ಭಗವಂತನನ್ನು ಚಿಂತಿಸುವುದು. ಇದನ್ನು ನಾವು ಮಾತಿನಲ್ಲಿ ಹೇಳುವುದು ಸುಲಭ, ಮನಸ್ಸಿನಲ್ಲಿ ಭಾವಿಸಿಕೊಳ್ಳುವುದು ಸುಲಭ. ಆದರೆ ಇದನ್ನು ಆಚರಿಸುವುದು, ಅಭ್ಯಾಸ ಮಾಡುವುದು ಅತ್ಯಂತ ಕಠಿಣ. ಯಾಕಂದರೆ ಮನಸ್ಸು ಪ್ರಪಂಚದ ಹತ್ತಾರು ವಸ್ತುಗಳಿಂದ ತುಂಬಿ ಹೋಗಿದೆ. ಬೇಕಾದ, ಬೇಡಾದ ಅಥವಾ ಉತ್ತಮವಾದ, ಕೆಟ್ಟದಾದ ಹಲವಾರು ಆಲೋಚನೆಗಳು ನಿರಂತರ ಮನಸ್ಸಿನಲ್ಲಿ ಬರ್ತದೇ ಇರ್ತವೆ. ಆದ ಕಾರಣ ಮನಸ್ಸಿಗೆ ಕೆಲವೊಂದು ವಸ್ತುವಿನ ಕಡೆಗೆ ಅಪಾರ ಸೆಳೆತ, ಇನ್ನು ಕೆಲವು ವಸ್ತುಗಳನ್ನು ಕಂಡರೆ ಅತ್ಯಂತ ದ್ವೇಷ. ಈ ಎರಡೂ ಭಾವನೆಗಳು ಮನಸ್ಸಿನಲ್ಲಿ ಮೂಡಿರ್ತವೆ. ಆದ ಕಾರಣ ನಿರಂತರ ರಾಗ, ದ್ವೇಷ ಅಥವಾ ಅರಿಷಡ್ವರ್ಗ ಅಂತ ಕರೆಯುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದ ಈ ವೈರಿಗಳಿಂದ ನಮ್ಮ ಮನಸ್ಸು ನಿರಂತರ ತೊಂದರೆಗೊಳಗಾಗಿದೆ. ಇವುಗಳನ್ನು ಕುರಿತೇ ನಮ್ಮ ಆಲೋಚನೆಗಳು ಹೇಳುತ್ತವೆ. ಬೇಕಾಗಿರುವ, ಬೇಡದೇ ಇರುವ ಹಲವು ಸಂಗತಿಗಳಿಂದ ಮನಸ್ಸು ಕಲುಷಿತಗೊಂಡಿವೆ. ಇಂಥ ಕ್ಲೇಶಗಳು ಅತ್ಯಂತ ಕೊಳೆಯ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಆವರಿಸಿಕೊಂಡದ್ದರಿಂದ ಅದನ್ನು ಪರಿಶುದ್ಧಗೊಳಿಸುವ ಕ್ರಿಯೆ ನಡೆಯಬೇಕಾಗಿದೆ. ಇದು ಯಾವಾಗ ನಡೆಯಬೇಕು, ಯಾಕೆ ನಡೆಯಬೇಕು ಅಥವಾ ಹೇಗೆ ನಡೆಯಬೇಕು? ಪರಿಶುದ್ಧತೆ ಎನ್ನುವ ಭಾವನೆ ಅತ್ಯಂತ ಮುಖ್ಯವಾದದ್ದು. ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವುದಾಗಿದ್ದರೆ ಅದು ಯಾವುದೇ ಪಂಥ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಬಗೆಯ ಯೋಗ ಮಾರ್ಗವಾಗಿರಲಿ, ಎಲ್ಲ ಕಡೆ ಕಂಡುಬರುವಂಥ ಒಂದು ಸಮಾನ ಅಭಿಪ್ರಾಯವೇ ಪರಿಶುದ್ಧವಾದ ಮನಸ್ಸಿನಲ್ಲಿ ಮಾತ್ರವೇ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ. ಭಗವಂತನ ದರ್ಶನ ಆಗಬೇಕಾದರೆ ಮನಸ್ಸು, ಬುದ್ಧಿ, ದೇಹ ಎಲ್ಲವೂ ಪವಿತ್ರವಾಗಬೇಕು ಅಂತ ಹೇಳಲಾಗ್ತದೆ. ಪರಿಶುದ್ಧತೆ ಅಂದ್ರೇನು? ಸಾಮಾನ್ಯವಾಗಿ ನಾವು ದೈನಂದಿನ ಜೀವನದಲ್ಲಿ ಶುದ್ಧಗೊಳಿಸುವುದನ್ನು ಮಾಡ್ತಾ ಇರುತ್ತೇವೆ. ಮನೆ ಅಚ್ಚುಕಟ್ಟಾಗಿ ಇರಬೇಕಾದ್ರೆ ಮನೆಯನ್ನು ಪ್ರತಿದಿನವೂ ಪರಿಶುದ್ಧಗೊಳಿಸಬೇಕು. ಇಲ್ಲದೆ ಹೋದರೆ ಧೂಳು ಮೆತ್ತಿಕೊಳ್ತದೆ. ಜೇಡರ ಬಲೆ ಮನೆಯನ್ನೆಲ್ಲ ಆವರಿಸಿ ಬಿಡುತ್ತದೆ. ಅದೇ ರೀತಿಯಲ್ಲಿ
ಎಲ್ಲ ಜಿರಳೆ ಮುಂತಾದ ಜಂತುಗಳು, ನಾನಾ ಬಗೆಯ ಕೀಟಗಳು ಎಲ್ಲ ಮನೆಯನ್ನು ಆವರಿಸಿ ಬಿಡ್ತದೆ. ಆದ ಕಾರಣ ಸ್ವಚ್ಛಗೊಳಿಸುವ ಕ್ರಿಯೆ ನಿರಂತರಾಗಿದ್ದರೆ ಮಾತ್ರವೇ ಅಲ್ಲಿ ವಾಸ ಮಾಡುವುದಕ್ಕೆ ಯೋಗ್ಯವಾಗಿರ್ತದೆ, ಮನೆ ಅಚ್ಚುಕಟ್ಟಾಗಿರುತ್ತೆ. ಅದೇ ರೀತಿಯಲ್ಲಿ ಮನಸ್ಸು ಶುದ್ಧವಾಗಿರಬೇಕಾದ್ರೆ ಶುದ್ಧಗೊಳಿಸುವ ಕ್ರಿಯೆ ನಿರಂತರ ನಡೆಯಬೇಕಾಗ್ತದೆ. ಪರಿಶುದ್ಧತೆ ಅಂದ್ರೇನು? ಯಾವಾಗ ಒಂದು ವಸ್ತು ಮಾತ್ರ ಇರ್ತದೋ ಅದು ಪರಿಶುದ್ಧತೆ. ಉದಾಹರಣೆಗೆ ನೆಲ ಶುದ್ಧವಾಗಿರಬೇಕು ಅಂತಂದರೆ ಅಲ್ಲಿ ನೆಲ ಮಾತ್ರ ಇರಬೇಕು. ನೆಲದ ಮೇಲೆ ಧೂಳು ಕವಿದಿದ್ದರೆ ಅದು ಮಾಲಿನ್ಯ. ಆ ಧೂಳನ್ನು ಒರೆಸಿ ತೆಗೆಯಬೇಕಾಗ್ತದೆ. ಕನ್ನಡಿಯ ಮೇಲೆ ಧೂಳು ಮುಸುಕಿಕೊಂಡಿದ್ದರೆ ನಮ್ಮ ಪ್ರತಿಬಿಂಬ ಕಾಣಿಸುವುದಿಲ್ಲ. ಆಗ ನೀರಿನಿಂದ ಕನ್ನಡಿಯನ್ನು ಸ್ವಚ್ಛವಾಗಿಸಿ ಅಂಥ ಸ್ವಚ್ಛ ಕನ್ನಡಿಯಲ್ಲಿ ಮಾತ್ರವೇ ನಮ್ಮ ಪ್ರತಿಬಿಂಬ ಮೂಡ್ತದೆ. ಅದೇ ರೀತಿಯಲ್ಲಿ ಮನಸ್ಸನ್ನು ಸ್ವಚ್ಛಗೊಳಿಸಿದರೆ ಮಾತ್ರವೇ ಅಲ್ಲಿ ಭಗವಂತ ತೋರಿ ಬರ್ತಾನೆ. ಹಾಗಾಗಿ ಪರಿಶುದ್ಧತೆ ಅಂದರೆ ಬೇರೆ ವಸ್ತು ಇಲ್ಲದೇ ಇರುವುದು, ಶುದ್ಧವಾಗಿರುವುದು. ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೇ ಆಲೋಚನೆ ಇಲ್ಲದೆ ಭಗವಂತ ಮಾತ್ರವೇ ಇದ್ದರೆ ಅದಕ್ಕೆ ಪರಿಶುದ್ಧತೆ ಅಂತ ಹೇಳಬಹುದು. ಆದ ಕಾರಣ ಮನಸ್ಸಿನ ಪರಿಶುದ್ಧತೆಯನ್ನು ಆಧ್ಯಾತ್ಮಿಕ ಸಾಧನೆಗೆ ಬಹಳ ಮುಖ್ಯ ಅಂತ ಹೇಳುತ್ತಾರೆ. ಇದನ್ನು ಸಾಧಿಸುವುದು ಹೇಗೆ? ಯಾಕಂದರೆ ಭಗವಂತನನ್ನು ಹೊರತಾಗಿ ನಾವು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಲಭಿಸುವ ಯಾವ ವಸ್ತುಗಳನ್ನು ಆಲೋಚಿಸಿದರೂ ಕೂಡ ಅದು ಭಗವಂತನಿಗೆ ಹೊರತಾದ ವಿಚಾರವಾಗ್ತದೆ, ಪ್ರಾಪಂಚಿಕವಾದ ಆಲೋಚನೆಗಳಾಗ್ತವೆ. ಆದ ಕಾರಣ ಪ್ರಾಪಂಚಿಕ ಆಲೋಚನೆಗಳನ್ನು ಬಿಟ್ಟರೆ ಮಾತ್ರವೇ ನಮಗೆ ಭಗವಂತನ ಚಿಂತನೆ ನಡೆಸುವುದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ನಾವು ಮನಸ್ಸಿನಲ್ಲಿ ತಿಳಿದುಕೊಂಡು ಅವನನ್ನು ಕುರಿತು ಚಿಂತಿಸಿ ಧ್ಯಾನ ಮಾಡಿ ಭಗವಂತನನ್ನು ಪಡೆದುಕೊಳ್ಳೋಣ ಅಂತ ಸಾಧನೆಗೆ ಹೊರಟು ಒಂದು ಕಡೆ ಕುಳಿತುಕೊಂಡು ಕೂಡಲೇ ಮನಸ್ಸಿನಲ್ಲಿ ನಾವು ಪ್ರತಿದಿನ ಮಾಡ್ತಾ ಇರುವ ನಾನಾ ಕ್ರಿಯೆಗಳೇ ಬರ್ತವೆ. ನಾವು ನೋಡ್ತಾ ಇರುವ ವ್ಯಕ್ತಿಗಳೇ ಮನಸ್ಸಿಗೆ ಬರ್ತಾರೆ. ನಮ್ಮ ಸುತ್ತಮುತ್ತ ನಡೀತಾ ಇರುವ ಅನೇಕ ಘಟನೆಗಳೇ ನಮ್ಮ ಮನಸ್ಸನ್ನು ಆವರಿಸ್ತದೆ. ಹಾಗಾಗಿ ಆ ಧ್ಯಾನದ ಸಮಯದಲ್ಲಿ ಭಗವಂತನನ್ನು ಬಿಟ್ಟು ಬೇರೆ ವಿಚಾರಗಳು, ಆಲೋಚನೆಗಳು ಮನಸ್ಸನ್ನು ಹೊಕ್ಕರೆ ಆಗ ನಮ್ಮ ಧ್ಯಾನ, ನಮ್ಮ ಸಾಧನೆ ಸರಿಯಾಗಿ ನಡೆಯುವುದಿಲ್ಲ. ಆದ್ದರಿಂದ ಈ ಪರಿಶುದ್ಧವಾದ ಮನಸ್ಸು ಅಂತಂದರೆ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಯಾವುದೂ ಇಲ್ಲದೆ ಕೇವಲ ಭಗವಂತನ ಚಿಂತನೆ ಮಾತ್ರವೇ ನಡೆಯುವುದು ಆಗಬೇಕು. ಹೀಗೆ ಮಾಡುವುದಕ್ಕೆ ಮನಸ್ಸಿಗೆ ಸರಿಯಾದ ತರಬೇತಿ ಬೇಕಾಗ್ತದೆ. ಇಂಥ ತರಬೇತಿಯನ್ನು ಯಾರು ಕೊಡಬೇಕು ಅಥವಾ ನಾವು ಎಲ್ಲಿ ಪಡೆಯಬೇಕು ಅಂತ ಕೇಳಿದರೆ ಇದಕ್ಕೆ ನಮ್ಮ ಪರಂಪರೆಯಲ್ಲಿ ಹೇಳುತ್ತದೆ ಶಾಸ್ತ್ರ ಮತ್ತು ಗುರುವಾಕ್ಯ. ಇದೆರಡನ್ನೂ ಅನುಸರಿಸಿ ಅವುಗಳ ಪ್ರಕಾರ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು. ಶಾಸ್ತ್ರ ಅಂದರೆ ಯಾವುದು? ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸಿಕೊಡುವ ಸಾವಿರಾರು ಗ್ರಂಥಗಳು ಲಭ್ಯ ಇವೆ. ಆದರೆ ಎಲ್ಲವನ್ನೂ ಕೂಡ ನಾವು ಅನುಸರಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯೋಗ್ಯವಾದ ಆಧ್ಯಾತ್ಮಿಕ ಗ್ರಂಥಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ನಮ್ಮ ಹಿಂದೂ ಪರಂಪರೆಯಲ್ಲಿ ವೇದ, ಉಪನಿಷತ್ತುಗಳು, ಭಗವದ್ಗೀತೆ, ಸಾಧು ಸಂತರುಗಳ ವಾಣಿ ಮತ್ತು ಪುರಾಣ, ಭಾಗವತ ಇತ್ಯಾದಿ ಗ್ರಂಥಗಳನ್ನು ಆಧ್ಯಾತ್ಮಿಕ ಗ್ರಂಥಗಳು ಅಂತ ಕರೆಯುತ್ತೇವೆ. ಎಲ್ಲವೂ ಭಗವಂತನ ಮೇಲೆ ನಮ್ಮ ಶ್ರದ್ಧೆಯನ್ನು ಮೂಡಿಸುವುದಕ್ಕೆ ಮತ್ತು ಭಕ್ತಿಯನ್ನು ಮೂಡಿಸುವುದಕ್ಕೆ ಒತ್ತು ಕೊಡ್ತವೆ. ಮೊದಲನೇ ವಿಚಾರ, ಭಗವಂತನ ಬಗ್ಗೆ ತಿಳಿದುಕೋ. ಪ್ರಪಂಚ ಮುಖ್ಯವಲ್ಲ, ಭಗವಂತ ಮುಖ್ಯ. ಪ್ರಪಂಚ ಏನಿದ್ರೂ ಕೂಡ ನಿರಂತರ ಬದಲಾಗ್ತವೆ. ಪ್ರಪಂಚದ ಪ್ರತಿಯೊಂದು ವಸ್ತುವು ಹುಟ್ಟುತ್ತವೆ, ಇರ್ತವೆ, ಸಾಯ್ತವೆ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರೂ ಬಗೆಯ ಬದಲಾವಣೆಗಳಿಗೆ ನಿರಂತರ ಒಳಗಾಗ್ತವೆ. ಒಂದೊಂದು ಕಣವೂ ಕೂಡ ಹುಟ್ಟುತ್ತದೆ, ಇರ್ತದೆ, ಸಾಯ್ತದೆ. ಆಧುನಿಕ ವಿಜ್ಞಾನ ಕೂಡ ಇದನ್ನು ಹೇಳುತ್ತೆ. ಯಾವುದೇ ವಸ್ತು ಇದ್ದ ಹಾಗೆ ಇರುವುದಿಲ್ಲ, ಕ್ಷಣ ಕ್ಷಣದಲ್ಲೂ ಹುಟ್ಟುತ್ತದೆ, ಸಾಯ್ತದೆ. ಆದ ಕಾರಣ ಇಡೀ ಪ್ರಪಂಚವೇ ಒಂದು ಈ ಸೃಷ್ಟಿ, ಸ್ಥಿತಿ, ಲಯದ ಸರಣಿಯ ಕ್ರಿಯೆಯಾಗಿದೆ. ಆದ್ದರಿಂದ ಜಗತ್ತಿನಲ್ಲಿ ಕಾಣುವ ಪ್ರತಿಯೊಂದು ವಸ್ತುವೂ ಕೂಡ
ನಾಶಕ್ಕೆ ಒಳಗಾಗ್ತದೆ. ಆದ್ದರಿಂದ ಅನಿತ್ಯವಾಗಿದೆ. ನಿತ್ಯವಾದ, ಶಾಶ್ವತವಾದ, ಎಂದಿಗೂ ಬದಲಾಗದ ಸತ್ಯ ಅಂದರೆ ಅದು ಒಂದೇ. ಅದನ್ನೇ ಭಗವಂತ ಅಂತಲೂ, ಆತ್ಮ ಅಂತಲೂ, ಬ್ರಹ್ಮ ಅಂತಲೂ ಕರೆಯಬಹುದು. ಶಾಶ್ವತವಾದ ಸತ್ಯ ಯಾವುದು, ಅದನ್ನು ಕಂಡುಕೊಂಡರೆ ಮಾತ್ರವೇ ನೀನು ಮೃತ್ಯುವನ್ನು, ಮರಣವನ್ನು ಅಥವಾ ನಾಶವನ್ನು ದಾಟಿ ಹೋಗುವುದಕ್ಕೆ ಸಾಧ್ಯ ಇದೆ. ವೇದಾಂತ ಹೇಳುತ್ತದೆ, ಪ್ರಯತ್ನ ಪಟ್ಟರೆ, ಸಾಧನೆ ಮಾಡಿದರೆ, ಒಂದು ಸರಿಯಾದ ಕ್ರಮದಲ್ಲಿ ನೀನು ಮುನ್ನಡೆದರೆ, ಬದುಕಿದ್ದಾಗಲೇ ಈ ಜೀವನದಲ್ಲೇ ಶಾಶ್ವತ ಸತ್ಯವಾದ ಭಗವಂತನನ್ನು ಕಂಡುಕೊಳ್ಳಬಲ್ಲೆ. ಆ ಸಾಧ್ಯತೆ ಇದೆ. ಯಾಕೆ? ಹಿಂದೆ ಅನೇಕರು ಸಾಧನೆ ಮಾಡಿದ್ರು, ಈ ರೀತಿಯಲ್ಲಿ ಸಾಧನೆ ಮಾಡಿ ಭಗವಂತನನ್ನು ಕಂಡುಕೊಂಡಿದ್ದಾರೆ. ಎಷ್ಟೋ ಮಂದಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ, ಸಾವನ್ನು ಮರಣವನ್ನು ದಾಟಿ ಹೋಗಿದ್ದಾರೆ. ಆತ್ಮನ ಸ್ಥಿತಿ ಅಥವಾ ಪರಬ್ರಹ್ಮನ ಸ್ಥಿತಿ ಅಂದರೆ ಯಾವುದು? ಜನನ ಮರಣಗಳನ್ನು ಮೀರಿದಂಥ, ಯಾವತ್ತೂ ಬದಲಾಗದ, ನಿತ್ಯ ಆನಂದದಲ್ಲಿ ಇರುವಂಥ ಸ್ಥಿತಿ ಅದು. ಆ ಸ್ಥಿತಿಯನ್ನು ಒಬ್ಬ ಕಂಡುಕೊಂಡ ಅಂತಂದರೆ ಅನುಭವ ಪಡೆದ ಹಾಗೆಯೇ. ಬ್ರಹ್ಮವನ್ನು ತಿಳಿದ ಅಂತಂದರೆ ಬ್ರಹ್ಮವೇ ಆಗಿಬಿಡ್ತಾನೆ, ಅದರಲ್ಲಿ ಒಂದಾಗುತ್ತಾನೆ. ಆದ ಕಾರಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆದ ವ್ಯಕ್ತಿ ಈ ಜನ್ಮದ ಜನನ ಮರಣಗಳಿಂದ ಕೂಡಿರುವ ಸಂಸಾರದ ಈ ಬಂಧನವನ್ನು ದಾಟಿ ಹೋಗಿ ಶಾಶ್ವತ ಸತ್ಯದಲ್ಲಿ ಒಂದಾಗ್ತಾನೆ. ಮನುಷ್ಯನ ನಿಜವಾದ ಗುರಿಯೇ ಆತ್ಮ ಸಾಕ್ಷಾತ್ಕಾರ ಎನ್ನುವುದಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅದಕ್ಕೆ ಅನುಸಾರವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವುದು ಬಹಳ ಮುಖ್ಯ. ಇದಕ್ಕೆ ಶಾಸ್ತ್ರ ಮತ್ತು ಗುರುವಾಕ್ಯ ಒಬ್ಬ ವ್ಯಕ್ತಿಯನ್ನು ಮುನ್ನಡೆಸ್ತದೆ. ಇವೆರಡೂ, ಶಾಸ್ತ್ರ ಮತ್ತು ಗುರುವಾಕ್ಯಗಳು, ಒಬ್ಬ ವ್ಯಕ್ತಿಯ ಪಾಲಿಗೆ ಅಮೃತತ್ವವನ್ನು ನೀಡುವಂಥ ಸೇತುವೆಯ ಹಾಗೆ. ಆದ್ದರಿಂದ ಇವೆರಡನ್ನು ಅವಲಂಬಿಸಬೇಕು ಎನ್ನುವುದಾಗಿ ನಮ್ಮ ಪರಂಪರೆ ಖಚಿತವಾದ ಮಾತುಗಳಲ್ಲಿ ತಿಳಿಸಿಕೊಡ್ತದೆ. ಈಗ ಈ ಆಧ್ಯಾತ್ಮಿಕ ಸಾಧನೆ ಪಾಚಿಯನ್ನು ಸರಿಸಿ ಶುದ್ಧವಾದ ನೀರನ್ನು ಪಡೆಯುವ ಹಾಗೆ ನಮ್ಮ ಮನಸ್ಸಿನ ಅಜ್ಞಾನವನ್ನು ಸರಿಸಿ ಆತ್ಮನ ಅಥವಾ ಭಗವಂತನ ಜ್ಞಾನವನ್ನು ನಮಗೆ ನೀಡುತ್ತದೆ. ಆದರೆ ಎಷ್ಟು ಕಾಲ ಮಾಡಬೇಕು? ಒಂದು ಸಲ ಮಾಡಿದರೆ ಸಾಕಾಗುತ್ತದ? ಒಂದು ಬಾರಿ ಮನಸ್ಸಿನ ಅಜ್ಞಾನವನ್ನು ಸರಿಸಿಬಿಟ್ರೆ ಮುಗಿದು ಹೋಯ್ತಾ? ಅಥವಾ ಎಷ್ಟು ಕಾಲ, ಎಷ್ಟು ದೀರ್ಘಕಾಲವೋ ಅಥವಾ ಕಡಿಮೆ ಕಾಲವೋ, ಇದನ್ನು ಯಾರು ಹೇಳಬಲ್ಲರು? ನಮ್ಮ ಹಿಂದಿನ ಮಹಾಪುರುಷರೆಲ್ಲರೂ ಹೇಳ್ತಾರೆ, ಎಲ್ಲಿಯವರೆಗೆ ಸಾಕ್ಷಾತ್ಕಾರ ಆಗುವುದಿಲ್ಲವೋ ಅಲ್ಲಿಯವರೆಗೂ ಸಾಧನೆ ಮಾಡಬೇಕು. ಇದು ಎಲ್ಲರಿಗೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ಕೆಲವು ವರ್ಷ, ಒಂದೆರಡು ವರ್ಷಗಳಲ್ಲೇ ಸಾಕ್ಷಾತ್ಕಾರ ಆಗಬಹುದು. ಇನ್ನು ಕೆಲವರಿಗೆ ಹಲವಾರು ವರ್ಷ, 20-30 ವರ್ಷ ಇರಬಹುದು. ಇನ್ನು ಕೆಲವರಿಗೆ ಅನೇಕ ಜನ್ಮಗಳ ಕಾಲ ಸಾಧನೆ ಮಾಡಬೇಕಾದೀತು. ಯಾಕಂದರೆ ಒಬ್ಬೊಬ್ಬರು ಎಷ್ಟೆಷ್ಟು ಅಜ್ಞಾನವನ್ನು ಹೊತ್ತುಕೊಂಡಿದ್ದಾರೆ, ಎಷ್ಟು ದಟ್ಟವಾಗಿ ಅವರ ಅಜ್ಞಾನ ಅವರನ್ನು ಆವರಿಸಿಕೊಂಡಿದೆ, ಇದನ್ನು ಖಚಿತವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಮಾನಸಿಕ ಸಿದ್ಧತೆ ಒಂದೊಂದು ರೀತಿ. ಆದ್ದರಿಂದ ಕೆಲವರಿಗೆ ಅತಿ ವೇಗವಾಗಿಯೂ, ಕೆಲವರಿಗೆ ಅತಿ ದೀರ್ಘಕಾಲದಿಂದಲೂ ಈ ಸಾಕ್ಷಾತ್ಕಾರ ಸಂಭವಿಸಬಹುದು. ಆದ ಕಾರಣ ಸಾಧಕನಾದವನು ಎಷ್ಟು ಕಾಲ ಅಂತ ಅದು ಗೊತ್ತಿಲ್ಲದ ಕಾರಣ ಎಷ್ಟು ಕಾಲದವರೆಗಾದರೂ ಸಾಧನೆ ಮಾಡುವುದಕ್ಕೆ ಸಿದ್ಧವಾಗಿರಬೇಕು. ಒಂದು ವೇಳೆ ಅನೇಕ ಜನ್ಮಗಳ ಕಾಲ ಸಾಧನೆ ಮಾಡಬೇಕು ಅಂದರೆ ಅದಕ್ಕೂ ಸಿದ್ಧನಾಗಿರಬೇಕು. ಒಟ್ಟಿನಲ್ಲಿ ಸಾಧನೆ ಮಾಡುವುದಕ್ಕೆ ಹೊರಡು. ನಿನ್ನ ವ್ಯಾಕುಲತೆ, ಶ್ರದ್ಧೆ, ಭಕ್ತಿ, ಜ್ಞಾನ ಇವು ತೀವ್ರವಾಗಿದ್ದರೆ ಈ ಜನ್ಮದಲ್ಲೇ ಸಾಕ್ಷಾತ್ಕಾರ ಆಗುವ ಸಂಭವವಿದೆ ಎನ್ನುವುದಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ಭರವಸೆ ಇಟ್ಟುಕೊಳ್ಳಬೇಕು. ಭಗವಂತ ಬಂದೇ ಬರ್ತಾನೆ, ನನ್ನನ್ನು ಉದ್ಧರಿಸ್ತಾನೆ, ನನಗೆ ಕೃಪೆಯನ್ನು ನೀಡ್ತಾನೆ, ನನಗೆ ಜ್ಞಾನ ನೀಡ್ತಾನೆ, ಭಕ್ತಿ ನೀಡ್ತಾನೆ ಎನ್ನುವ ನಂಬಿಕೆ, ಭರವಸೆ ಇಟ್ಟುಕೊಂಡ್ರೆ ಅದು ಸಾಧಕನನ್ನು ಮತ್ತಷ್ಟು ಮುಂದಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಪ್ರೇರಣೆ ನೀಡುತ್ತದೆ. ಅಯ್ಯೋ ನನ್ನಿಂದ ಸಾಧ್ಯ ಇಲ್ಲ,
ಅಷ್ಟು ದೀರ್ಘಕಾಲ ಸಾಧನೆ ಮಾಡಬೇಕೆ, ನಮ್ಮ ಜೀವನವನ್ನೇ ಅದಕ್ಕೆ ಬಲಿ ಕೊಡಬೇಕೆ ಇತ್ಯಾದಿ ನಾವು ಹತಾಶೆಗೆ ಒಳಗಾದರೆ ನಾವು ಆರಂಭಿಸುವುದೇ ಇಲ್ಲ. ನಾವು ನಮ್ಮ ನಡಿಗೆಯನ್ನೇ ನಾವು ಆರಂಭಿಸದಿದ್ದರೆ ಗುರಿಯನ್ನು ತಲುಪುವುದಾದರೂ ಹೇಗೆ? ಆದ ಕಾರಣ ಮೊದಲಿಗೆ ಸಾಧನೆಗೆ ತೊಡಗಿ ಅನಂತರ ಮುಂದುವರಿತಾ ನಮಗೇ ಎಲ್ಲ ಅರ್ಥವಾಗುತ್ತೆ, ಎಷ್ಟು ಕಾಲ ಬೇಕು, ಎಷ್ಟು ದೂರ ಹೋಗಬೇಕು ಇತ್ಯಾದಿ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ಮಹಾಪುರುಷರುಗಳೆಲ್ಲ ತಿಳಿಸಿಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ, ಆಧ್ಯಾತ್ಮಿಕ ಸಾಧನೆ ಇಲ್ಲದೆ ಸಾಕ್ಷಾತ್ಕಾರ ಲಭಿಸುವುದಿಲ್ಲ. ಇದು ಸಾಮಾನ್ಯವಾಗಿ ಹೇಳಿದ ಮಾತು. ಎಲ್ಲೋ ಕೆಲವರಿಗೆ, ಲಕ್ಷದಲ್ಲಿ ಕೋಟಿಯಲ್ಲಿ ಒಬ್ಬ ವ್ಯಕ್ತಿಗೆ ಭಗವಂತನ ಕೃಪೆಯಿಂದಲೇ ಎಲ್ಲವೂ ಲಭಿಸಬಹುದು. ಭಗವಂತ ಕೃಪೆ ತೋರಿದರೆ ಯಾವ ಸಾಧನೆಯೂ ಇಲ್ಲದೆ ಒಬ್ಬ ವ್ಯಕ್ತಿ ಸಾಕ್ಷಾತ್ಕಾರ ಪಡೆದಿರುವ ಕಥೆಗಳನ್ನು ನಾವು ಕೇಳಿರಬಹುದು. ಆದರೆ ಅದು ಎಲ್ಲರಿಗೂ ಲಭಿಸುವಂಥ ವಿಶೇಷವಾದಂಥ ಒಂದು ಅವಕಾಶ ಅಲ್ಲ. ಆದ್ದರಿಂದ ಮನುಷ್ಯನಿಗೆ ತನ್ನ ಕರ್ತವ್ಯಗಳನ್ನು ತಾನು ನಿರ್ವಹಿಸುವ ಅನಿವಾರ್ಯತೆ ಇದೆ. ಜಗತ್ತಿನಲ್ಲಿ ಬದುಕಬೇಕಾದರೆ ಒಬ್ಬ ವ್ಯಕ್ತಿ ದುಡಿಯಲೇಬೇಕಲ್ಲವೇ? ತನ್ನ ಅನ್ನಾಹಾರಕ್ಕೋಸ್ಕರ, ಬಟ್ಟೆ ಬರೆಗಳಿಗೋಸ್ಕರ, ತನ್ನ ಮತ್ತು ತನ್ನ ಜೊತೆಗಿರುವವರ ನಿರ್ವಹಣೆಗೋಸ್ಕರ ಮನುಷ್ಯ ದುಡಿಯಬೇಡವೇ? ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿ ಭಗವಂತನನ್ನು ಪಡೆಯಬೇಕಾದರೆ ಮನುಷ್ಯ ಪ್ರಯತ್ನ ಪಡಬೇಕು, ಶ್ರಮ ಪಡಬೇಕು. ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು. ಇದಕ್ಕೋಸ್ಕರ ಶ್ರೀರಾಮಕೃಷ್ಣರ ಉಪದೇಶಗಳಲ್ಲಿ ಸಾಕಷ್ಟು ಉತ್ತಮವಾದ ಮಾರ್ಗದರ್ಶನಗಳು, ನಿದರ್ಶನಗಳು, ದೃಷ್ಟಾಂತ ಕಥೆಗಳು ಇವೆ. ನಾವು ಇಲ್ಲಿ ಪ್ರಸ್ತಾಪಿಸಿರುವಂಥ ಈ ಕೆರೆಯ ನೀರು ಮತ್ತು ಪಾಚಿಯ ಕಥೆ ಇದೆಯಲ್ಲ, ಅದು ಏನನ್ನು ತಿಳಿಸಿಕೊಡ್ತದೆ ಅಂತಂದರೆ, ನಮ್ಮ ಮನಸ್ಸು ಯಾವ ರೀತಿ ಇದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಸಾಧನೆಗೆ ಸೂಕ್ತವಾದ ರೀತಿಯಲ್ಲಿ ಮಾಡಿಕೊಳ್ಬೇಕು, ಅಲ್ಲಿ ಎದುರಾಗುವ ಸಮಸ್ಯೆಗಳೇನೇ ಇರಬಹುದು, ಅದನ್ನು ಯಾವ ರೀತಿಯಲ್ಲಿ ನಾವು ಎದುರಿಸಬೇಕು, ಹೇಗೆ ಎದುರಿಸಿದರೆ ನಮ್ಮ ಮನಸ್ಸನ್ನು ನಾವು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವ ಹಾಗೆ ಮಾಡಬಹುದು. ಈ ಎಲ್ಲ ಆಧ್ಯಾತ್ಮಿಕ ಅಂಶಗಳನ್ನು ಈ ಒಂದು ಸಣ್ಣ ಕಥೆ ನಮಗೆ ತಿಳಿಸಿಕೊಡ್ತದೆ. ಅದರ ಬಗ್ಗೆ ನಾವು ಇನ್ನಷ್ಟು ವಿವರವಾಗಿ ನೋಡಬಹುದು. ಉದಾಹರಣೆಗೆ, ಮನಸ್ಸಿನ ಒಂದು ಸ್ವಭಾವ ಏನು ಎನ್ನುವುದನ್ನು ಗಮನಿಸೋಣ. ಮನಸ್ಸಿಗೆ ಅದರದ್ದೇ ಆದಂಥ ಯಾವುದೇ ಬಗೆಯ ಆಸಕ್ತಿ ಅಂತ ಏನೂ ಇರುವುದಿಲ್ಲ. ನಾವು ಕೇಳಬಹುದು, ಅದ್ಯಾಕೆ ಹಾಗಾದರೆ? ನಮಗೆ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತಲ್ಲ. ಒಬ್ಬ ವ್ಯಕ್ತಿಗೆ ಓದುವುದರಲ್ಲಿ ಆಸಕ್ತಿ, ಇನ್ನೊಬ್ಬ ವ್ಯಕ್ತಿಗೆ ಕೆಲಸ ಮಾಡುವುದರಲ್ಲಿ ಆಸಕ್ತಿ, ಮತ್ತೊಬ್ಬ ವ್ಯಕ್ತಿಗೆ ಅನೇಕ ಬಗೆಯ ಕಲೆಗಳಲ್ಲಿ ಆಸಕ್ತಿ, ಹಾಡುವುದು, ನರ್ತನ, ಚಿತ್ರಕಲೆ ಇತ್ಯಾದಿಗಳಲ್ಲಿ. ಮತ್ತು ಕೆಲವರಿಗೆ ವ್ಯಾಪಾರ ಮಾಡುವುದು, ಲಾಭ ಗಳಿಸುವುದು, ಹಣ, ಸಂಪತ್ತು ಇದರಲ್ಲಿ ಆಸಕ್ತಿ. ಇನ್ನು ಕೆಲವರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಸೋಮಾರಿಯಾಗಿ ಕಾಲ ಕಳೀತಾರಲ್ಲ. ಮನಸ್ಸಿಗೆ ಹಾಗಾದರೆ ಈ ಗುಣಗಳೆಲ್ಲ ಇವೆ ಅಲ್ಲ ಅಂತ ಯಾರಾದರೂ ಪ್ರಶ್ನೆ ಹಾಕಬಹುದು. ಅದಕ್ಕೆ ಉತ್ತರ ಇದೆ. ಮನಸ್ಸು ಯಾವ ರೀತಿ ಇರ್ತದೆ? ಶ್ರೀರಾಮಕೃಷ್ಣರು ಹೇಳ್ತಾರೆ, ಅದು ಬಿಳಿ ಬಣ್ಣದ ಒಂದು ಶುದ್ಧವಾದ ಬಟ್ಟೆಯ ಹಾಗೆ. ಬೇರೆ ಒಂದು ಉದಾಹರಣೆ ಕೊಡ್ತಾರೆ. ಶುದ್ಧವಾದ ಒಂದು ಬಟ್ಟೆ ಬಿಳಿ ಬಣ್ಣದ್ದಾಗಿದ್ದರೆ 10 ಬಗೆಯ ಬಕೆಟ್ಟುಗಳಲ್ಲಿ 10 ಬಣ್ಣದ ನೀರುಗಳನ್ನು ತುಂಬಿರ್ತಾರೆ. ಯಾವ ಬಣ್ಣದ ಬಕೆಟ್ಟಲ್ಲಿ ಆ ಶುದ್ಧ ಬಟ್ಟೆಯನ್ನು ಅದ್ದುತ್ತೀರಿ, ಆ ಬಣ್ಣ ಆ ಬಟ್ಟೆಗೆ ಬರುತ್ತೆ. ನೀಲಿ ಬಣ್ಣದ ಬಕೆಟ್ಟಲ್ಲಿ ಬಟ್ಟೆಯನ್ನು ಅದ್ದಿದರೆ ಬಟ್ಟೆ ನೀಲಿ ಆಗುತ್ತೆ. ಕೆಂಪು ಬಣ್ಣದ ಬಕೆಟಲ್ಲಿ ಅದ್ದಿದರೆ ಅದು ಕೆಂಪು ಬಣ್ಣ ಆಗುತ್ತೆ. ಅದೇ ರೀತಿ ಹಸಿರು, ಹಳದಿ ಇತ್ಯಾದಿ. ಈ ರೀತಿ ವಸ್ತ್ರ ಅಥವಾ ಬಟ್ಟೆ ಬರೆಗಳನ್ನು ಮಾಡುವ ಆ ಒಂದು ಕಂಪೆನಿಗಳಲ್ಲೆಲ್ಲ ಡೈ ಮಾಡುವುದು ಅಂತ ಹೇಳ್ತಾರೆ. ಬಟ್ಟೆಗಳಿಗೆ ಬಣ್ಣ ಹಾಕುವುದು. ಆಯಾಯ ಬಣ್ಣದ ಬಕೆಟಲ್ಲಿ ಅಥವಾ ನೀರಿನಲ್ಲಿ ಯಾವ ಬಟ್ಟೆಯನ್ನು ಅದ್ದುತ್ತಾರೋ ಅದಕ್ಕೆ ಆ ಬಣ್ಣ ಬರುತ್ತೆ. ಮನಸ್ಸು ಕೂಡ
ಬಿಳಿ ಬಣ್ಣದ ಬಟ್ಟೆಯ ಹಾಗೆ. ಯಾವುದೇ ಒಂದು ವಸ್ತುವನ್ನು ನಾವು ಗ್ರಹಿಸಿದರೆ ಮನಸ್ಸು ಅದರಲ್ಲಿ ನಿಲ್ಲುತ್ತೆ. ಆ ವಸ್ತು ನಮ್ಮ ಮನಸ್ಸಿಗೆ ಹಿಡಿಸಿದರೆ ಮನಸ್ಸು ಅದನ್ನು ಆಳವಾಗಿ ಹಿಡಿದುಕೊಳ್ಳುತ್ತೆ. ಇದಕ್ಕೆ ಅನೇಕ ನಮ್ಮ ದೈನಂದಿನ ಚಟುವಟಿಕೆಗಳ ನಡುವೆ ಇರುವ ಹಲವು ಉದಾಹರಣೆಗಳನ್ನು ಕೊಡಬಹುದು. ಉದಾಹರಣೆಗೆ, ನಮ್ಮ ಮನಸ್ಸು ಸಿಹಿ ತಿಂಡಿಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ್ರೆ ಮನಸ್ಸು ಸಿಹಿ ತಿಂಡಿಯನ್ನೇ ಹೆಚ್ಚು ಹೆಚ್ಚು ಬಯಸುತ್ತದೆ, ಅದನ್ನೇ ತಿನ್ನುವುದಕ್ಕೆ ಬಯಸ್ತದೆ, ಅದರಲ್ಲೇ ಮಗ್ನವಾಗುತ್ತೆ, ಆ ಸಿಹಿ ತಿಂಡಿಯನ್ನೇ ಆಸ್ವಾದಿಸ್ತದೆ. ಒಂದು ವೇಳೆ ಸಿಹಿ ತಿಂಡಿ ನನಗೆ ಬೇಡ, ಅದು ಚೆನ್ನಾಗಿಲ್ಲ ಅಂತ ಮನಸ್ಸಿಗೆ ಭಾವನೆ ಬಂದರೆ ಎಷ್ಟು ಸಲ ಸಿಹಿ ತಿಂಡಿಯನ್ನು ಕಂಡರೂ ಅದರಲ್ಲಿ ಆಸಕ್ತಿ ಬರುವುದಿಲ್ಲ. ಇದೇ ರೀತಿ ಪ್ರತಿಯೊಂದು ಆಸಕ್ತಿಯನ್ನು ನಾವು ಬೆಳೆಸ್ಕೊಳ್ತೇವೆ. ಮನಸ್ಸಿಗೆ ಒಂದು ವಸ್ತುವಿನಲ್ಲಿ ಆಸಕ್ತಿ ಅಂತ ಇರುವುದೇ ಇಲ್ಲ. ನಾವು ಪ್ರತಿಯೊಂದು ಅನುಭವ ಆದಾಗಲೂ ಕೂಡ ಅದರಲ್ಲಿ ರುಚಿಯನ್ನು ಕಾಣುತ್ತೇವೆ, ಅದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತೇವೆ. ಅದನ್ನೇ ಪದೇ 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 ಮಾಡ್ತಾ ನಾವು ಅದರಲ್ಲಿ ಹೆಚ್ಚು ಹೆಚ್ಚು ಮಗ್ನರಾಗ್ತೇವೆ, ರುಚಿಯನ್ನು ಕಾಣ್ತೇವೆ, ಆಸಕ್ತರಾಗ್ತೇವೆ. ಇದು ಮನಸ್ಸಿನ ಸ್ವಭಾವವನ್ನು ರಚಿಸ್ತದೆ. ಹಾಗಾಗಿ ನಮಗೆ ಬೇಕು ಬೇಡ ಇವುಗಳನ್ನು ನಮ್ಮ ನಮ್ಮ ಭಾವನೆಗಳು ರೂಪಿಸ್ತವೆಯೇ ಹೊರತು ಮನಸ್ಸು ಎಲ್ಲದಕ್ಕೂ ನಿರ್ಲಿಪ್ತವಾಗಿರ್ತದೆ. ಮನಸ್ಸಿಗೆ ಯಾವುದೂ ಬೇಕಾಗಿರುವುದೂ ಇಲ್ಲ. ಆದರೆ ಮನಸ್ಸಿಗೆ ಯಾವುದಾದ್ರೂ ವಿಷಯಗಳು ಹಿಡಿಸಿದರೆ ಅಥವಾ ಹಿಡಿಸದಿದ್ದರೆ ಅದನ್ನು ಮಾತ್ರವೇ ಮನಸ್ಸು ಆಸಕ್ತಿಯನ್ನಾಗಿ ಮಾಡಿಕೊಳ್ತದೆ ಅಥವಾ ದ್ವೇಷವನ್ನಾಗಿ ಮಾಡಿಕೊಳ್ತದೆ. ಆದ ಕಾರಣ ನಿರಂತರವಾಗಿ ಮನಸ್ಸು ಪ್ರಪಂಚದ ಹಲವು ವಸ್ತುಗಳಲ್ಲಿ ತೊಡಗಿರುವುದರಿಂದ, ಹತ್ತಾರು ಬಗೆಯ ಅನುಭವಗಳನ್ನು ನಾವು ಮಾಡಿಕೊಂಡಿರುವುದರಿಂದ ಮನಸ್ಸು ತನಗೆ ಬೇಕು ಬೇಡಗಳನ್ನು ನಮ್ಮ ನಮ್ಮ ಅಭಿರುಚಿಗೆ ಅನುಗುಣವಾಗಿ ರೂಪಿಸಿಕೊಳ್ಳುತ್ತದೆ. ನಿಜವಾಗಿ ನೋಡಿದರೆ ಮನಸ್ಸು ನಮ್ಮ ಕೈಯಲ್ಲಿರುವ ಒಂದು ಉಪಕರಣದ ಹಾಗೆ. ನಾವು ಭಾವಿಸ್ತೇವೆ ನಮ್ಮ ಮನಸ್ಸೇ ನಾವು ಅಂತ. ಅದಲ್ಲ. ಹೇಗೆ ನಮ್ಮ ಕೈ ನಾವಲ್ಲವೋ, ನಮ್ಮ ಕಾಲು ನಾವಲ್ಲವೋ, ನಮ್ಮ ದೇಹ ನಾವಲ್ಲವೋ, ಅದೇ ರೀತಿ ಮನಸ್ಸು ಕೂಡ ನಾವಲ್ಲ. ನಾವು ಪರಿಶುದ್ಧವಾದ ಆತ್ಮವಾಗಿದ್ದೇವೆ. ನಮ್ಮ ಕೈಯಲ್ಲಿರುವಂಥ ಒಂದು ಕತ್ತಿ ಅಥವಾ ಚಾಕು ಮೊದಲಾದ ಉಪಕರಣಗಳ ಹಾಗೆ ಈ ದೇಹ ಒಂದು ಉಪಕರಣ, ಅದೇ ರೀತಿ ಮನಸ್ಸು ಒಂದು ಉಪಕರಣ. ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ಅದು ಭಗವಂತನ ದರ್ಶನಕ್ಕೆ ನಮಗೆ ಸಹಕಾರಿಯಾಗ್ತದೆ. ಬಳಸಿಕೊಳ್ಳದೆ ಹೋದರೆ ಪ್ರಪಂಚದ ವಸ್ತುಗಳಲ್ಲೇ ಅದು ನಿರತವಾಗಿರ್ತದೆ. ಅದು ಯಾವುದೇ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಸಿಕೊಡುವುದಿಲ್ಲ. ಆದ ಕಾರಣ ಮನಸ್ಸನ್ನು ಭಗವಂತನ ಕಡೆಗೆ ನಾವು ಎಷ್ಟರ ಮಟ್ಟಿಗೆ ಇಡುತ್ತೇವೆ ಅದು ಅಷ್ಟರ ಮಟ್ಟಿಗೆ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಹೀಗೆ ಮಾಡಬೇಕಾದರೆ ಮಾರ್ಗ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದು. ಕೆರೆಯಲ್ಲಿರುವ ಪಾಚಿಯನ್ನು ನಿರಂತರ ತಳ್ಳುವ ಹಾಗೆ ಮನಸ್ಸಿನಲ್ಲಿ ಮೂಡುವ ಪ್ರಪಂಚದ ಆಲೋಚನೆಗಳನ್ನು ನಿರಂತರ ತಳ್ಳುತ್ತಲೇ ಇರಬೇಕು. ಆಧ್ಯಾತ್ಮಿಕ ಸಾಧಕ ಮಾಡಬೇಕಾದ ಕರ್ತವ್ಯ ಇದು. ಭಗವಂತನ ಭಾವ ಯಾವಾಗ ಉಂಟಾಗುತ್ತದೆ ಮನುಷ್ಯನಿಗೆ? ಇತರರಿಂದ ಕೇಳಿ ಅಥವಾ ಪುಸ್ತಕಗಳನ್ನು ಓದಿ, ಶಾಸ್ತ್ರ ಅಥವಾ ಗುರುವಾಕ್ಯ. ಗುರು ಅಂತಂದರೆ ಯಾರು ಭಗವಂತನನ್ನು ಕಂಡಿದ್ದಾರೋ ಅಂಥ ಮಹಾತ್ಮರು ಆಗಿರಬಹುದು, ಅಥವಾ ನಮಗೆ ತಿಳಿಸಿಕೊಡುವಂತಹ ಒಬ್ಬ ವ್ಯಕ್ತಿ, ಜ್ಞಾನಿ ಆಗಿರಬಹುದು, ಮೂರನೇ ವ್ಯಕ್ತಿ ಆಗಿರಬಹುದು. ಯಾವುದೇ ಕಡೆಯಿಂದಾಗಲಿ ಆಧ್ಯಾತ್ಮಿಕ ಜ್ಞಾನ ಬರಲಿ, ಅದು ಒಂದೋ ಗುರುವಾಗಿರ್ತಾನೆ ಅಥವಾ ಶಾಸ್ತ್ರ ಆಗಿರ್ತದೆ. ಹಾಗೆ ಭಗವಂತನ ವಿಚಾರವನ್ನು ನಾವು ತಿಳಿದುಕೊಂಡ ನಂತರ ಅವನಲ್ಲಿ ನಮಗೆ ಆಸಕ್ತಿ ಮೂಡಿದರೆ, ಮೂಡುತ್ತದೆ. ಯಾಕೆಂದರೆ ಭಗವಂತನ ಗುಣ ಸ್ವಭಾವಗಳನ್ನು ನೋಡಿ ನಾವು ಬೆರಗಾಗ್ತೇವೆ. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ನಾಶವಾಗ್ತವೆ. ನಾಶವಾಗದ ವಸ್ತು ಭಗವಂತ ಒಬ್ಬನೇ. ಹಾಗಿದ್ದರೆ ಭಗವಂತ ಎಲ್ಲಕ್ಕಿಂತ ಅತ್ಯದ್ಭುತ ಅಲ್ಲವೇ? ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುಗಳು ಕೂಡ ಅಪೂರ್ಣವಾಗಿವೆ, ಎಲ್ಲವೂ ಕೂಡ ಅನಿತ್ಯವಾಗಿವೆ, ಅಲ್ಪಕಾಲಿಕವಾಗಿವೆ. ಆದರೆ ಭಗವಂತ ಅನಂತವಾಗಿದ್ದಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಥವಾ ಸಚ್ಚಿದಾನಂದ. ಈ ಎಲ್ಲ ಅಂಶಗಳು ಏನನ್ನು ನಮಗೆ ಸೂಚಿಸ್ತವೆ ಅಂದರೆ ಭಗವಂತ ಎಲ್ಲವನ್ನೂ ಮೀರಿದ್ದಾನೆ, ಶಾಶ್ವತವಾಗಿದ್ದಾನೆ, ಎಲ್ಲ ಸುಖ ಆನಂದಗಳು ಅಲ್ಲೇ ಇವೆ.
ಎಲ್ಲ ಜ್ಞಾನಗಳು ಅಲ್ಲೇ ಅಡಕವಾಗಿವೆ. ಹಾಗಿರುವಾಗ ಅಂಥ ಭಗವಂತನನ್ನು ನಾವು ಕಾಣಬೇಡವೇ? ಈ ರೀತಿಯ ಆಸಕ್ತಿಯನ್ನು ನಾವು ಮನಸ್ಸಿನಲ್ಲಿ ಮೂಡಿಸಿಕೊಂಡಾಗ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಬೇಕು ಎನ್ನುವ ಹಂಬಲ ನಮ್ಮಲ್ಲಿ ಉದ್ಭವಿಸ್ತದೆ. ಇದಕ್ಕೆ ಕಾರಣ ಇತರ ಅನೇಕರು ಭಗವಂತನ ದರ್ಶನದಿಂದ ಎಂಥ ಅದ್ಭುತವಾದ ಅವಸ್ಥೆಯನ್ನು ಹೊಂದಿದ್ದಾರೆ. ಎಲ್ಲ ಸಂಕಟಗಳನ್ನು ಮೀರಿ ಹೋಗಿದ್ದಾರೆ, ಎಲ್ಲ ದುಃಖಗಳನ್ನು, ರೋಗ ರುಜಿನಗಳನ್ನು ದಾಟಿ ಹೋಗಿದ್ದಾರೆ. ಯಾವುದೇ ದೇಹದ, ಜನ್ಮದ ಅಥವಾ ಈ ಸಂಸಾರದ ಹಂಗು ಇಲ್ಲದ ಒಂದು ಶಾಶ್ವತ ಪದವಿಯನ್ನು ಪಡೆದಿದ್ದಾರೆ. ಅಂಥ ಪದವಿ ನನ್ನದಾಗಬೇಡವೇ ಅಂತ ನಮ್ಮಲ್ಲಿ ಆಸಕ್ತಿ ಮೂಡಿದ್ರೆ ಅದಕ್ಕೆ ಮುಮುಕ್ಷುತ್ವ ಅಂತ ಹೆಸರು. ಆತ್ಮಸಾಕ್ಷಾತ್ಕಾರವನ್ನು ಪಡೆಯಬೇಕು, ಮೋಕ್ಷವನ್ನು ಪಡೆಯಬೇಕು, ಈ ಸಂಸಾರದ ಪ್ರಪಂಚದ ಜಂಜಾಟದಿಂದ ಮುಕ್ತನಾಗಬೇಕು ಎನ್ನುವಂಥ ಭಾವನೆ ಮುಮುಕ್ಷುತ್ವ. ಅದನ್ನು ಒಬ್ಬ ವ್ಯಕ್ತಿ ಹೊಂದಿದರೆ ಆ ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಸಾಧನೆ ಮಾಡ್ತಾನೆ. ಸಾಧನೆಯ ಮಾರ್ಗ ಏನು ಅಂತ ತಿಳಿದುಕೊಳ್ತಾನೆ. ತಿಳಿದುಕೊಂಡಾದ ಮೇಲೆ ಒಬ್ಬ ಗುರುವನ್ನು ಸಮೀಪಿಸಿ ಅಥವಾ ಒಬ್ಬ ಮಹಾಪುರುಷನ ವಾಕ್ಯಗಳಿಗೆ ಶರಣಾಗಿ ಅದಕ್ಕೆ ಅನುಸಾರವಾಗಿ ತನ್ನ ಜೀವನವನ್ನು ರೂಪಿಸಿಕೊಳ್ತಾನೆ. ಒಂದು ಸಲ ಅವನಿಗೆ ಭಗವಂತನ ಅಸ್ತಿತ್ವದ ಮೇಲೆ ನಂಬಿಕೆ ಬಂದುಬಿಟ್ರೆ ಅವನ ಜೀವನ ಬದಲಾಗ್ತದೆ. ಭಗವಂತನೇ ಸರ್ವಸ್ವ ಅಂತ ಒಬ್ಬನಿಗೆ ಅರ್ಥವಾಗಿ ಬಿಟ್ಟರೆ ಅವನು ಭಗವಂತನನ್ನು ಕಾಣುವುದಕ್ಕೆ ಸತತ ಹಂಬಲಿಸ್ತಾನೆ. ಇದೇ ವ್ಯಾಕುಲತೆ. ಇಂಥ ವ್ಯಾಕುಲತೆ ಉಂಟಾದಾಗ ವೈರಾಗ್ಯ ಮೂಡ್ತದೆ. ವೈರಾಗ್ಯ ಅಂತಂದರೆ ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ಆಸಕ್ತಿ ಇಲ್ಲದೇ ಇರುವುದು ಮತ್ತು ಭಗವಂತನಲ್ಲಿ ಅಪರಿಮಿತವಾದ, ಕೊನೆಯಿಲ್ಲದ ಪ್ರೀತಿ, ಪ್ರೇಮ, ಭಕ್ತಿ ಮೂಡುವುದು. ಇದಕ್ಕೆ ನಾವು ವ್ಯಾಕುಲತೆ ಅಂತ ಕರೀತೇವೆ. ಹೀಗೆ ವೈರಾಗ್ಯ, ವ್ಯಾಕುಲತೆ, ಮುಮುಕ್ಷತ್ವ ಮತ್ತು ವಿವೇಕ, ಈ ವಿವೇಕದಿಂದಾಗಿ ನಾವು ಸತತವೂ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ, ಯಾವುದು ತಾತ್ಕಾಲಿಕ ಇದನ್ನು ಅರ್ಥ ಮಾಡಿಕೊಳ್ತೇವೆ. ಹೀಗೆ ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಬಂದ ಒಬ್ಬ ವ್ಯಕ್ತಿ ಸಾಕ್ಷಾತ್ಕಾರಕ್ಕೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಡ್ತಾನೆ, ಸಾಧನೆ ಮಾಡ್ತಾನೆ, ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ. ನಾನಾ ಬಗೆಯ ಆಧ್ಯಾತ್ಮಿಕ ಸಾಧನೆಗಳು ಏನೇನು ಅಂತ ತಿಳಿದುಕೊಂಡು ಆ ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ. ಹೀಗೆ ಸಾಧನೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಸಾಕಷ್ಟು ಮಾರ್ಗಗಳಿವೆ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅಥವಾ ಅನೇಕ ಯೋಗಗಳಿವೆ. ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿರುವ ಹಾಗೆ ಅನೇಕ ಬಗೆಯ ಯೋಗಗಳಿವೆ. ಧ್ಯಾನ ಮಾಡುವುದು ಮುಖ್ಯ ಆಗ್ತದೆ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಈ ಮೂಲಕ ಏನಾಗ್ತದೆ ಅಂತಂದರೆ ಭಗವಂತನ ಅಸ್ತಿತ್ವ ಎಲ್ಲೆಲ್ಲೂ ಇದೆ ಅದನ್ನು ನಾವು ಭಾವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಶಾಸ್ತ್ರಗಳಲ್ಲಿ ಮತ್ತು ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅನೇಕ ಬಗೆಯ ಸಾಧನೆಯ ವಿಧಾನಗಳನ್ನು ಹೇಳ್ತಾರೆ. ಯಾಕಂದರೆ ಒಬ್ಬೊಬ್ಬ ವ್ಯಕ್ತಿಗೂ ಸಹಾಯ ಆಗಬೇಕು. ಅವನು ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಯಾವುದೇ ಪಂಗಡ, ಪಂಥ, ಮತಗಳಿಗೆ ಸೇರಿರಲಿ, ಯಾವುದೇ ಬಗೆಯ ಮನಸ್ಥಿತಿಯನ್ನು ಹೊಂದಿರಲಿ, ಅವನು ಎಲ್ಲಿ ಇದ್ದಾನೋ, ಯಾವ ಅವಸ್ಥೆಯಲ್ಲಿ ಇದ್ದಾನೋ, ಎಷ್ಟು ಮುಂದುವರಿದಿದ್ದಾನೋ ಅಲ್ಲಿಂದ ಮುಂದುವರಿಸಬೇಕು, ಅವನಿಗೆ ಅನುಕೂಲವಾಗಬೇಕು. ಆ ರೀತಿಯಲ್ಲಿ ಅವನ ಆಧ್ಯಾತ್ಮಿಕ ಸಾಧನೆ ಮಾಡುವುದಕ್ಕೆ ಸೂಕ್ತವಾದ ರೀತಿಯಲ್ಲಿ ಹಲವಾರು ಮಾರ್ಗಗಳನ್ನು ನಮ್ಮಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ಕೆಲವರಿಗೆ ಜ್ಞಾನ ಮಾರ್ಗ, ತಾತ್ವಿಕವಾದ ಧಾರ್ಮಿಕ ಶಾಸ್ತ್ರಗಳನ್ನು ಓದಿ ತಿಳಿದುಕೊಳ್ಳುವ ಮನಸ್ಥಿತಿ ಇರ್ತದೆ, ತಾತ್ವಿಕ ಮನಸ್ಥಿತಿ ಅಥವಾ ಜ್ಞಾನ ಮಾರ್ಗ. ಅದರ ಮೂಲಕ ಭಗವಂತನನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಸತ್ಯ ಯಾವುದು, ಮಿಥ್ಯೆ ಯಾವುದು, ಯಾವುದು ಶಾಶ್ವತವಾದದ್ದು, ಯಾವುದು ತಾತ್ಕಾಲಿಕವಾದದ್ದು, ಇದನ್ನು ನಿರಂತರ ಅವರು ವಿಚಾರ ಮಾಡ್ತಾ ಮಾಡ್ತಾ ಭಗವಂತನನ್ನು ಅರಿತುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಕೆಲವರು ಭಕ್ತಿ ಮಾರ್ಗ, ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನೂ ಕೂಡ ನಾನು ಬಯಸುವುದಿಲ್ಲ, ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಭಗವಂತ ಒಬ್ಬನೇ ಸಾಕು ಎನ್ನುವುದಾಗಿ ಪ್ರೀತಿಯ ಮಾರ್ಗ, ಪ್ರೇಮದ ಮಾರ್ಗ, ಇದನ್ನೇ ಭಕ್ತಿ ಅಂತ ಕರೀತಾರೆ. ಆ ಮೂಲಕ ಅವನು ಭಗವಂತನನ್ನು ಸೇರುವುದಕ್ಕೆ ಪ್ರಯತ್ನಿಸ್ತಾನೆ. ಇನ್ನು ಕೆಲವರು ಯೋಗ ಮಾರ್ಗ, ಮನಸ್ಸಿನ ಏಕಾಗ್ರತೆ, ಬೇರೆ ಯಾವುದನ್ನೂ ಚಿಂತಿಸದೆ ಒಂದೇ ವಸ್ತುವನ್ನು ನಿರಂತರ ಚಿಂತಿಸುವುದು, ಅದಕ್ಕೆ ಧ್ಯಾನ ಅಂತ ಹೆಸರು.
ಮನಸ್ಸಿನಲ್ಲಿ ಒಂದೇ ಆಲೋಚನೆ ದೀರ್ಘಕಾಲ ಒಂದೇ ರೀತಿಯಲ್ಲಿ ಹರಿಯಬೇಕು. ಅದನ್ನು ಸಾಧನೆ ಮಾಡ್ತಾ ಮಾಡ್ತಾ ಭಗವಂತನನ್ನು ಕಂಡುಕೊಳ್ಳುವುದಕ್ಕೆ ಯತ್ನಿಸ್ತಾರೆ. ಇನ್ನು ಕೆಲವರಿಗೆ ಕರ್ಮ ಮಾರ್ಗ. ಭಗವಂತ ಎಲ್ಲೆಡೆ ಇದ್ದಾನೆ, ಎಲ್ಲ ಜೀವಿಗಳಲ್ಲಿದ್ದಾನೆ. ಹಾಗಾಗಿ ಎಲ್ಲ ಜೀವಿಗಳಲ್ಲಿರುವಾಗ ನನ್ನ ಕಣ್ಣ ಮುಂದೆ ಇರುವ ಅನೇಕ ಮಂದಿ ವ್ಯಕ್ತಿಗಳು ಅವರ ಸೇವೆ ಮಾಡುವ ಮೂಲಕ ಭಗವಂತನ ಸೇವೆ ಮಾಡ್ತೇನೆ. ಪ್ರತಿಯೊಂದೊಂದು ಜೀವಿಗೂ ಕೂಡ ಜೀವನ ಇದೆಯಲ್ಲ, ಆ ಎಲ್ಲ ಜೀವಿಗಳ ಸೇವೆ ಮಾಡುವುದರಿಂದ ನಾನು ಭಗವಂತನನ್ನೇ ಸೇವೆ ಮಾಡಿದ ಹಾಗಾಗ್ತದೆ. ಆದ ಕಾರಣ ಮನುಷ್ಯನ ಆಂತರ್ಯದಲ್ಲಿ ಭಗವಂತನನ್ನು ಕಂಡುಕೊಳ್ಳುವುದೇ ಈ ಕರ್ಮ ಮಾರ್ಗ. ಹೀಗೆ ಅನೇಕ ಮಾರ್ಗಗಳ ಮೂಲಕ ಭಗವಂತನನ್ನು ಕಂಡುಕೊಳ್ಳುವುದಕ್ಕೆ ಒಬ್ಬೊಬ್ಬನಿಗೂ ಕೂಡ ಅವಕಾಶವಿದೆ. ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಇಂಥ ವೈವಿಧ್ಯಮಯವಾದ ಆಧ್ಯಾತ್ಮಿಕ ಸಾಧನೆಗಳಿಗೆ ಹಲವು ಅವಕಾಶಗಳಿವೆ. ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೊಂದು ಅದ್ಭುತವಾದ ವಿಚಾರಗಳಿವೆ ನೋಡಿ. 10 ಬಗೆಯ ಗ್ರಂಥಗಳು, ಎಷ್ಟೆಷ್ಟೋ ಬಗೆಯ ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳು. ಈ ದೇಶದಲ್ಲಿ ಹುಟ್ಟಿದಷ್ಟು ಸಾಧುಗಳು, ಸಂತರು, ಮಹಾತ್ಮರು, ಅವತಾರಗಳು ಪ್ರಪಂಚದ ಬೇರೆ ಎಲ್ಲೂ ಹುಟ್ಟಿಲ್ಲ. ಅಷ್ಟೂ ಮಂದಿ ಸಾಧು ಸಂತರುಗಳ ಜೀವನದ ಒಂದೊಂದು ಘಟನೆಗಳು ಕೂಡ ನಮ್ಮಲ್ಲಿ ಭಗವಂತನ ವಿಚಾರದ ಅಥವಾ ಭಗವಂತನನ್ನು ಕುರಿತಾದ ಹಲವು ಸಂಗತಿಗಳನ್ನು ನಮ್ಮಲ್ಲಿ ಪ್ರಚೋದಿಸ್ತದೆ. ಇಂಥ ಗ್ರಂಥಗಳ ವಾಚನಗಳಿಂದಲೇ ನಮಗೆ ಭಗವತ್ ಪ್ರೇರಣೆ ಉಂಟಾಗ್ತದೆ. 10 ಮಂದಿ ಇಂಥ ಭಗವದ್ಭಕ್ತಿಯ ಕಥೆಗಳನ್ನು ಹೇಳ್ಕೊಳ್ತಾರೆ. ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಿರಂತರವಾಗಿ ಆಧ್ಯಾತ್ಮಿಕ ಪ್ರೇರಣೆಯನ್ನು ನೀಡುತ್ತಾ ಬಂದಿವೆ. ಆದ ಕಾರಣವೇ ಈ ಭಾರತ ದೇಶವನ್ನು ಆಧ್ಯಾತ್ಮಿಕ ದೇಶ ಎನ್ನುವುದಾಗಿ ಕರೆಯಬಹುದಾಗಿದೆ. ನಮ್ಮ ದೇಶದ ಮೂಲ ಜೀವ ಇರುವುದೆಲ್ಲಿ ಅಂತ ಕೇಳಿದರೆ ಅದು ಆಧ್ಯಾತ್ಮಿಕತೆಯಲ್ಲಿ ಎನ್ನುವುದಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆದ ಕಾರಣ ಈ ದೇಶದ ನಮ್ಮ ಜೀವನದ ನರನಾಡಿಯಲ್ಲಿ ಆಧ್ಯಾತ್ಮಿಕತೆ ಭಗವಂತ ಹಾಸು ಹೊಕ್ಕಾಗಿ ಇದ್ದಾನೆ. ನಮ್ಮ ಜನರ ರಕ್ತನಾಳಗಳಲ್ಲೂ ಕೂಡ ಭಗವಂತನ ಆ ಒಂದು ಆಧ್ಯಾತ್ಮಿಕ ವಿಚಾರಗಳ ನಿರಂತರವಾದ ಧಾರೆ ಹರಿತಾ ಇದೆ. ಆದ ಕಾರಣ ಪರಂಪರೆಯಲ್ಲಿ ಆಧ್ಯಾತ್ಮಿಕತೆ ಇದೆ. ಆದರೆ ಅದನ್ನು ಸದುಪಯೋಗಗೊಳಿಸಿ ನಮ್ಮ ಮಾರ್ಗವನ್ನು ಭಗವಂತನ ಕಡೆಗೆ ಹರಿಸುವುದು ನಮ್ಮ ಒಂದು ಕರ್ತವ್ಯ. ನಾವು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಬೆಳಗ್ಗೆ ಎದ್ದು ಜಪಧ್ಯಾನ ಮಾಡಬಹುದು, ಎದ್ದು ಕೂಡಲೇ ಭಗವಂತನ ಸ್ಮರಣೆ ಮಾಡಬಹುದು, ಹತ್ತಿರ ಇರುವ ದೇವಾಲಯಕ್ಕೆ ಪ್ರದಕ್ಷಿಣೆ ಬರಬಹುದು, ಅಥವಾ ಗ್ರಂಥ ಪಠಣ ಮಾಡಬಹುದು, ಉತ್ತಮವಾದ ಭಗವದ್ಗೀತೆ ಮುಂತಾದ ಕೃತಿಗಳನ್ನು ಓದಬಹುದು, ಸಾಧು ಸಂತರುಗಳ ಜೀವನವನ್ನು ಓದಬಹುದು, ಶ್ರೀರಾಮಕೃಷ್ಣರ ಉಪದೇಶಗಳನ್ನು ಓದಬಹುದು. ಇದೇ ರೀತಿ ನಮ್ಮ ದೇಶದಾದ್ಯಂತ ಇರುವ 10 ಮಂದಿ ಸಾಧು ಸಂತರುಗಳ ಉಪದೇಶಗಳಿಗೆ ಅನುಸಾರವಾಗಿ ನಮ್ಮ ಜೀವನವನ್ನು ಮಾಡಿಕೊಳ್ಳಬಹುದು. ಇದನ್ನೆಲ್ಲ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಭಗವಂತನನ್ನು ನಾವು ಆವಾಹಿಸಿಕೊಳ್ಳುತ್ತೇವೆ. ಭಗವಂತನನ್ನು ಬಿಟ್ಟು ನಮ್ಮ ಜೀವನ ಇಲ್ಲ ಎನ್ನುವುದನ್ನು ನಾವು ಕಂಡುಕೊಳ್ಳಬೇಕು. ನಮ್ಮ ಜೀವನಕ್ಕೂ ಭಗವಂತನಿಗೂ ಅವಿನಾಭಾವ ಸಂಬಂಧ ಇದೆ. ಭಗವಂತನ ಅಸ್ತಿತ್ವ ಇಲ್ಲದಿದ್ದರೆ ಈ ಪ್ರಪಂಚದ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಆದ ಕಾರಣ ಭಗವಂತನನ್ನು ನಮ್ಮ ಜೀವನದ ಒಂದು ಅಮೂಲ್ಯ ಘಟಕವಾಗಿ ಭಾವಿಸಿಕೊಳ್ಳುವುದು ಬಹಳ ಮುಖ್ಯ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾದಂಥ ಸಂಗತಿ ಅಂತ ಭಾವಿಸಿಕೊಂಡು ಅದನ್ನೇ ಜೀವನದ ಪ್ರತಿದಿನದ ಹಲವು ಗಳಿಗೆಗಳಲ್ಲಿ ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಳ್ಳುವುದು ಬಹಳ ಮುಖ್ಯ. ಈ ಮೂಲಕ ನಮ್ಮ ಜೀವನದ ಒಟ್ಟು ಗಮನ ಭಗವಂತನ ಕಡೆಗೆ ಹರಿದ ಹಾಗಾಗ್ತದೆ. ಅಂಥ ಸಂದರ್ಭದಲ್ಲಿ ಮಾತ್ರವೇ ನಾವು ಪ್ರತಿ ಕ್ಷಣವೂ ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರಾಪಂಚಿಕ ಆಲೋಚನೆಗಳನ್ನು ದೂರ ಸರಿಸ್ತಾ ಭಗವಂತನ್ನೇ ತುಂಬಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಹೇಗೆ ಪಾಚಿಯನ್ನು ಸರಿಸಿದರೆ ಮಾತ್ರವೇ ಶುದ್ಧವಾದ ನೀರು ಒಬ್ಬ ವ್ಯಕ್ತಿಗೆ ಲಭಿಸ್ತದೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಒಂದು ಕೊಳ ಇದೆ, ಒಂದು ಕೆರೆ ಇದೆ. ಅದರಲ್ಲಿ ಶುದ್ಧವಾದ ನೀರು ಅಂದರೆ ಭಗವಂತ. ಅವನು ಸಿಗಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಆಗಾಗ ಮತ್ತೆ ಮತ್ತೆ ಆವರಿಸ್ತಾ ಇರುವ, ಮುಚ್ಚಿಕೊಳ್ತಾ ಇರುವ ಪಾಚಿಯನ್ನು ನಿರಂತರ ದೂರ ಸರಿಸಬೇಕು. ಇದಕ್ಕೆ ನಾವು ನಮ್ಮ ಹಿರಿಯರ
ನಮ್ಮ ಶಾಸ್ತ್ರಗಳ ನಮ್ಮ ಪರಂಪರೆಯ ಮಾರ್ಗದರ್ಶನದಲ್ಲಿ ಈ ಸಾಧನೆಯ ಕ್ರಮಗಳನ್ನು ಅನುಸರಿಸ್ತಾ ನಿರಂತರ ಭಗವಂತನ ಸ್ಮರಣೆಯನ್ನು, ಭಗವಂತನ ಕುರಿತಾದ ವಿಚಾರಗಳನ್ನು ತುಂಬಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಹೀಗೆ ಮಾಡಿದರೆ ಮಾತ್ರವೇ ನಮಗೆ ಈ ಪಾಚಿಯನ್ನು ನಿರಂತರ ಸರಿಸುವ ಕ್ರಿಯೆ ಮಾಡುವುದಕ್ಕೆ ಸಾಧ್ಯ. ಒಂದು ಶುಭಗಳಿಗೆ ಬಂದೀತು, ಆಗ ಶುದ್ಧವಾದ ನೀರು ಮಾತ್ರವೇ ಕೆರೆಯಲ್ಲಿ ಇರಬಹುದು. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಭಗವಂತ ಮಾತ್ರವೇ ಇರಬಹುದು. ಆಗ ಭಗವಂತನ ಕೃಪೆಯಿಂದ ಅವನ ದರ್ಶನ ನಮಗೆ ಆಗಬಹುದು. ಈ ಭರವಸೆಯೊಂದಿಗೆ ನಾವು ನಮ್ಮ ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಶ್ರೀರಾಮಕೃಷ್ಣರ ಈ ಒಂದು ಉತ್ತಮವಾದ ಉದಾಹರಣೆಯನ್ನು ನಾವು ನಮ್ಮ ಕಣ್ಣ ಮುಂದೆ ಇಟ್ಕೊಳ್ಳಬಹುದು ಅಂತ ಭಾವಿಸ್ತೇನೆ. ಜೈ ಶ್ರೀರಾಮಕೃಷ್ಣ. Become Swami Vivekananda's messenger. Share the video with 3 of your friends.